ನಾವು ಯೂಶ್ವಲಿ ಬೈಕ್ ರೈಡ್ ಮಾಡಬೇಕಾದ್ರೆ ಈ ಬೈಕ್ಗಳಲ್ಲಿ ನಮಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಸ್ಟಮ್ ಅಂದರೆ ನ್ಯಾವಿಗೇಷನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ನ್ಯಾವಿಗೇಷನ್ಗೋಸ್ಕರ ನಾವು ಮೊಬೈಲ್ಗಳ್ನ ಯೂಸ್ ಮಾಡ್ತೀವಿ. ಆ ಮೊಬೈಲ್ನ ನಾವು ಬೈಕ್ಗೆ ಮೌಂಟ್ ಮಾಡಬೇಕು ಅಂತ ಒಂದು ಮೊಬೈಲ್ ಹೋಲ್ಡರ್ ಹಾಕಿಸ್ಕೊತೀವಿ. ಆ ಮೊಬೈಲ್ ಹೋಲ್ಡರ್ಗಳಿಂದ ವೈಬ್ರೇಷನ್ ಕ್ರಿಯೇಟ್ ಆಗಿ ಗೈರೋ ಸೆನ್ಸರ್ಗೂ ಎಫೆಕ್ಟ್ ಆಗುತ್ತೆ ಅಂತ ನೀವು ಕೇಳಿರ್ತೀರ. ಆ್ಯಂಡ್ ಆ ಮೊಬೈಲ್ ಹೋಲ್ಡರ್ ಏನನ್ನ ಸ್ಲಿಪ್ ಆದರೆ ಮೊಬೈಲ್ ಕೆಳಗೆ ಬಿದ್ದು ಸ್ಕ್ರೀನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಬೈಕ್ಗೆ ಒಂದು ಪರ್ಮನೆಂಟಾಗಿ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಮೋಟಾರ್ ಸೈಕಲ್ ಕಾರ್ಪ್ಲೇ ಇದ್ದರೆ ಸೂಪರ್ ಇರುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಅಂತಲೇ ಅಲ್ಲ, ನಮಗೆ ಟೈರ್ ಪ್ರೆಷರ್ ಮಾನಿಟರ್ ಆಗಿರ್ಬೋದು, ಫ್ರಂಟ್ ಆ್ಯಂಡ್ ರೇರ್ ಡ್ಯಾಶ್ ಕ್ಯಾಮ್ರಾಸ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಹಾಗೂ ಮ್ಯೂಸಿಕ್ ಆಗಿರ್ಬೋದು, ಇವೆಲ್ಲ ಫೀಚರ್ಸ್ ಒಂದೇ ಮೋಟರ್ ಸೈಕಲ್ ಕಾರ್ಪ್ಲೇಯಲ್ಲಿದ್ದರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಮೂಲಕ ಈ ಎಲ್ಲ ಫೀಚರ್ಸ್ ಇರ್ತಕ್ಕಂಥ ಈ ಆವೋಶಿ C6 Pro ಅನ್ನೋ ಒಂದು ಮೋಟರ್ ಸೈಕಲ್ ಕಾರ್ಪ್ಲೇನ ನಾನು ನಿಮಗೆ ರಿವ್ಯೂ ಮಾಡಿ ತಿಳಿಸ್ತೀನಿ. ರಿವ್ಯೂ ಅಂದಿದ ತಕ್ಷಣ ಕಂಪ್ನಿಯವ್ರು ಹೇಳಿರ್ತಾರೆ ಅದೇ ಥರ ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ನನಗೆ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ, ಸೊ ದಟ್ ನನ್ನ ಜೆನ್ಯೂನ್ ಒಪಿನಿಯನ್ ನೀವು ಈ ವಿಡಿಯೋ ಮೂಲಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಈ ಬಾಕ್ಸ್ ಹೇಗೆ ಕಾಣುತ್ತೆ ಆ್ಯಂಡ್ ಬಾಕ್ಸಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ತಿಳ್ಕೊಂಬರೋಣ. ನೀವು ಬಾಕ್ಸ್ ನೋಡಿದ್ದೆ ಆದರೆ ಇಲ್ಲಿ ಆವೋಶಿ C6 ಸೀರೀಸ್ ಅಂತ ಇದೆ. ಸೊ ಈ ಥರ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಮೈನ್ ಸ್ಕ್ರೀನ್ ಯೂನಿಟ್ ಈ ಥರ ಇದೆ. ಇಲ್ಲಿ ನಮಗೆ ಬ್ರ್ಯಾಂಡಿಂಗ್ ಆವೋಶಿ ಅಂತ ಬರುತ್ತೆ. ಇದ್ರ ಮೇಲೆ ಬೇಸಿಕ್ ಸ್ಕ್ರೀನ್ ಪ್ರೊಟೆಕ್ಟರ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಎಲ್ಲ ಇಲ್ಲಿ ಮೌಂಟ್ಗೆ ಸ್ಪೇಸ್ ಇದೆ ಆ್ಯಂಡ್ ಪವರ್ ಕೇಬಲ್ಸ್ ಎಲ್ಲ ಇದೆ. ಲುಕ್ಸ್ ಗುಡ್. ನೆಕ್ಸ್ಟ್ ಈ ಸ್ಕ್ರೀನ್ಗೆ ಒಂಥರ ಏರ್ ಪ್ರೊಟೆಕ್ಟರ್ ಅನ್ಬೋದು ಆ್ಯಂಡ್ ಮೇಲೆ ನಾವು ಹಾಕ್ಕೊಂಡಾಗ ಒಂಥರ ಪ್ರೊಟೆಕ್ಟರ್ ಕೇಸ್ ಅನ್ಬೋದು. ಈ ಥರ ಮೇಲೆ ಬರುತ್ತೆ, ಇದು ಚೆನ್ನಾಗಿರುತ್ತೆ ಇದೊಂದು. ಆ್ಯಂಡ್ ಇದ್ರ ಜೊತೆಗೇ ನಮಗೆ 64 GB ಒಂದು SD ಕಾರ್ಡು ಸಿಗುತ್ತೆ. ಬಾಕ್ಸ್ ಒಳಗೇ ನಮಗೆ ಪ್ರೀಮಿಯಂ ಸ್ಕ್ರೀನ್ ಪ್ರೊಟೆಕ್ಟರ್ ಸಹ ಸಿಗುತ್ತೆ. ಎರಡು ನಮಗೆ ಕ್ಯಾಮ್ರಾ ಸಿಗುತ್ತೆ, ರೇರ್ ಆ್ಯಂಡ್ ದೆನ್ ಫ್ರಂಟ್ಗೆ ಎರಡೂ ಸಹ. ಇದು ಬಂದುಬಿಟ್ಟು ನಮಗೆ ಸ್ವಿಚ್ ಕಂಟ್ರೋಲರ್, ನಮ್ಮ ಹ್ಯಾಂಡಲ್ ಬಾರ್ ಹತ್ರನೇ ಹಾಕ್ಕೋಬೋದು. ಆ್ಯಂಡ್ ಎರಡು ಪವರ್ ಕೇಬಲ್ಸ್ ಸಿಗುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಬ್ರ್ಯಾಕೆಟ್ಸ್. ಈ ಡಿಸ್ಪ್ಲೇನ ಮೌಂಟ್ ಮಾಡಲಿಕ್ಕೆ ನಮಗೆ ಎರಡು ಥರದ್ದು ಒಂದು ಬ್ರ್ಯಾಕೆಟ್ ಕೊಡ್ತಾರೆ. ಒಂದು ಹ್ಯಾಂಡಲ್ ಬಾರ್ಗೆ ಸಪೋರ್ಟ್ಗೆ ಆ್ಯಂಡ್ ದೆನ್ ಒಂದು ಈ ಡಿಸ್ಪ್ಲೇ ಸಪೋರ್ಟ್ಗೆ. ಇದನ್ನು ನಿಮಗೆ ಹಾಕಬೇಕಾದ್ರೆ ತೋರಿಸ್ಕೊಡ್ತೀವಿ. ಆ್ಯಂಡ್ ಇದು ಬಂದುಬಿಟ್ಟು ಈ ಕ್ಯಾಮರಾ ಮೌಂಟ್ಸ್ ಹೋಲ್ಡರ್, ಕ್ಯಾಮರಾ ಮೌಂಟ್ಸ್ ಇವು ಬೇಸಿಕಲಿ ಕ್ಯಾಮರಾ ಹೋಲ್ಡರ್ಸು. ಇದು ಬಂದುಬಿಟ್ಟು ವಾಟರ್ ಪ್ರೂಫ್ ಪವರ್ ಬಾಕ್ಸ್. ಇದು ಡೈರೆಕ್ಟ್ಲಿ ನಮಗೆ ಬ್ಯಾಟ್ರಿಗೆ ಹೋಗುತ್ತೆ. ಅಥವಾ ನಮಗೆ ಈ ಆಪ್ಷನ್ ಬೇಡ ಅಂದರೆ ನಮಗೆ ಪವರ್ಗಾಗಿ USB ಸಹ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇಂಪಾರ್ಟೆಂಟು ಟೈರ್ ಪ್ರೆಷರ್ ಮಾನಿಟ್ರು. ಇವೆರಡೂ ನಾವು ಟೈರ್ ವಾಲ್ವ್ ಏನಿರುತ್ತೆ ಅದಕ್ಕೆ ಹಾಕಿದ್ರೆ ನಮ್ಮ ಡಿಸ್ಪ್ಲೇಯಲ್ಲಿ ನಮಗೆ ಟೈರ್ ಎಷ್ಟು ಪ್ರೆಷರ್ ಇದೆ ಅನ್ನೋದು ತೋರಿಸುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಸ್ಮಾಲ್ ಟೂಲ್ ಕಿಟ್, ಈ ಸೆಟಪ್ಗೆ ಯೂಸ್ ಆಗ್ತಕ್ಕಂಥದ್ದು. ಸೊ ನಮಗೆ ಈ ಆವೋಶಿ C6 Pro ಬಾಕ್ಸಲ್ಲಿ ಈ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಮೇನ್ ವಿಡಿಯೋ. ಈಗ ಈ ಆವೋಶಿ C6 Pro ಫೀಚರ್ಸ್ ಏನು, ಹಾಗೂ ಇದು ಫಿಸಿಕಲಾಗಿ ಹೇಗೆ ಕಾಣುತ್ತೆ, ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ರೇರ್ ಕ್ಯಾಮ್ರಾ ಆಗಿರ್ಬೋದು, ನಾವು ಯಾವ ಥರ ಮೌಂಟ್ ಮಾಡಿದ್ದೀವಿ ಆ್ಯಂಡ್ ಯಾವ ಥರ ಇನ್ಸ್ಟಾಲ್ ಮಾಡಿದ್ವಿ ಬೇಸಿಕಲಿ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಈ ಕಾರ್ಪ್ಲೇನ ತೊಗೊಂಡು ನೀವು ಹೊರಗಡೆ ಹೋಗಿ ಸಹ ಇನ್ಸ್ಟಾಲ್ ಮಾಡ್ಕೊಂಬರ್ಬೋದು. ಬಟ್ ನಾನು ಪರ್ಸ್ನಲಾಗಿ ನಾನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ನಾನೇ ಯಾಕೆ ಈ ಕಾರ್ಪ್ಲೇನ ನನ್ನ ಬೈಕ್ಗೆ ಇನ್ಸ್ಟಾಲ್ ಮಾಡಬಾರ್ದು ಅಂತ ನಾನೇ ಟ್ರೈ ಮಾಡಿದೆ. ಸುಮಾರು ಒಂದು 3 ಗಂಟೆ ತೊಗೊಂತು. ಫಸ್ಟ್ಗೆ ಈ ಸೀಟ್ ಎಲ್ಲ ರಿಮೂವ್ ಮಾಡಿಕೊಂಡು, ಅದಾದಮೇಲೆ ಈ ಟ್ಯಾಂಕ್ಗೆ ಒಂದು ಹೋಲ್ಡರ್ಸ್ ಇರುತ್ತೆ ಸೀಟ್ ಕೆಳಗೆ, ಆ ಬೋಲ್ಟ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು, ಟ್ಯಾಂಕ್ ಬಿಚ್ಚೋದು ಅಷ್ಟೇ ಕಷ್ಟ ಇದೆ. ಅದನ್ನೆಲ್ಲ ಬಿಚ್ಕೊಂಡು ಫ್ಯೂಯಲ್ ಇಂಜೆಕ್ಟ್ರದ್ದು ಆ ಪೈಪು ಹಾಗೂ ಏರ್ ಫಿಲ್ಟ್ರ್ ಪೈಪ್ಸು ಅದೆಲ್ಲ ರಿಮೂವ್ ಮಾಡಿ ಕಷ್ಟಪಡ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಚಂದ್ರಕಾಂತ್ ಅಂತ, ಅವರು ಬಂದು ಜಾಯ್ನ್ ಆದರು. ಅವರು ಬಂದು ಜಾಯ್ನ್ ಆಗಿ ಪ್ಲೇಸ್ಮೆಂಟ್ಸ್ ನೋಡಿಕೊಂಡು ನಾವು ಹಿಂದೆ ಕ್ಯಾಮ್ರಾ ಎಲ್ಲಿ ಪ್ಲೇಸ್ ಆಗಬೇಕು ಅಂತ ಕರೆಕ್ಟಾಗಿ ವೈರಿಂಗ್ ಮಾಡಿಕೊಂಡು ಪ್ಲೇಸ್ ಮಾಡಿದ್ವಿ. ಅದಾದಮೇಲೆ ಫ್ರಂಟ್ ಕ್ಯಾಮ್ರಾನು ಸಹ ಎಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ಹೆಡ್ಲೈಟ್ ಪಕ್ಕನೇ ಫ್ರಂಟ್ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡ್ವಿ. ನಮಗೆ ಮೇಯ್ನ್ ಪವರ್ ಕೇಬಲ್ ಬಂದುಬಿಟ್ಟು ಇಲ್ಲಿ 2 ಥರ ಕೊಟ್ಟಿರ್ತಾರೆ. ಒಂದು ನೀವು ಡೈರೆಕ್ಟಾಗೆ ಬ್ಯಾಟ್ರಿಗೆ ಮೌಂಟ್ ಮಾಡ್ಬೋದು, ಅಂದರೆ ಅದು ಆಲ್ವೇಸ್ ಆನ್ ಇರುತ್ತೆ. ನೀವು ಬೈಕ್ ಆಫ್ ಮಾಡಿದ್ರೂ ಸಹ ಇದು ಆನ್ ಆಗಿರುತ್ತೆ. ಅದು ಬಿಟ್ಟು ನೀವು ಹೊರಗಡೆ ವೈರಿಂಗ್ ಹೋದರೆ ನಿಮಗೆ ಸ್ವಿಚ್ ಆನ್ ಮಾಡಿದಾಗ ಇದು ಇಗ್ನೈಟ್ ಆಗಂಗೆ ನಿಮಗೆ ಸೆಟಪ್ ಮಾಡಿಕೊಡ್ತಾರೆ. ಬಟ್ ನಾನು ಆ ಮಧ್ಯೆ ವೈರೆಲ್ಲ ಕಟ್ ಮಾಡಿ ಇದು ಮಾಡೋಕ್ಕೆ ಇಷ್ಟಪಡಲಿಲ್ಲ. ಡೈರೆಕ್ಟಾಗಿ ಬ್ಯಾಟ್ರಿ ಕೊಟ್ಟರೆ ಇದು ಆಲ್ವೇಸ್ ಆನ್ ಇರ್ತಿತ್ತು. ಸೊ ಅದು ಬೇಡ ಅಂದ್ಕೊಂಡೆ. ಇನ್ನೊಂದು ಆಪ್ಷನ್ ಏನಂದರೆ, ನಮಗೆ ಹಿಮಾಲಯನಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮಗೆ C ಟೈಪ್ ಚಾರ್ಜ್ ಕೊಟ್ಟಿರ್ತಾರೆ. ನಾವು ಅದಕ್ಕೇ ಒಂದು C to USB ಕಂಟ್ರೋಲರ್ ತೊಗೊಂಡ್ರೆ ನಮಗೆ ಒಂದು USB ವೈರ್ ಕೊಟ್ಟಿದ್ದಾರೆ ಪವರ್ದು. ನಾವು ಅದನ್ನೇ ಇನ್ಸರ್ಟ್ ಮಾಡಿದ್ರೆ ಇದು ಪವರ್ ಆನ್ ಆಗುತ್ತೆ. ಈ ಥರ ನಾವು USB ಪ್ಲಗ್ಗಿನ್ ಯೂಸ್ ಮಾಡೋದು ಮೋರ್ ಕನ್ವೀನಿಯೆಂಟ್ ಅಂತಲೇ ಹೇಳ್ಬೋದು. ನಮ್ಗೆ ಯಾವಾಗ ಬೇಕೋ ಅವಾಗ ಮಾತ್ರ ಇನ್ಸರ್ಟ್ ಮಾಡ್ಕೋಬೋದು. ಕ್ಲೀನಾಗಿ ಹ್ಯಾಂಡಲ್ ಬಾರ್ಗೆ ಮೌಂಟ್ ಆಗ್ತಕ್ಕಂಥ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಬಾಲ್ ರಿಂಗ್ ಥರದ್ದೊಂದಿದೆ, ಒಂದು ಹೋಲ್ಡರು. ಸೊ ಅದನ್ನೆಲ್ಲ ನಾವು ಸ್ಕ್ರೂ ಮಾಡಿಕೊಂಡು ಕ್ಲೀನಾಗಿ ಸೆಟಪ್ ಮಾಡಿದ್ದೀವಿ ಅಂದರೆ ಈ ಥರ ಕಾಣುತ್ತೆ. ಡಿಸ್ಪ್ಲೇನೂ ಅಷ್ಟೇ, ನಾವು 2 ಥರ ಹಾಕ್ಕೋಬೋದು. ಒಂದು ಇಲ್ಲಿ ಹ್ಯಾಂಡ್ಲಿಗೆ ಇಲ್ಲೇ ತೋರಿಸಿದ್ದೀನಲ್ಲ, ಈ ಥರನೇ ಫಿಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಒಂದು GPS ಹೋಲ್ಡರ್ ಅಂತ ಬರುತ್ತೆ, ಅದು ನಿಮಗೆ ವಿಂಡ್ಶೀಲ್ಡ್ ಹತ್ರ ಒಂದು ಎಕ್ಸ್ಟ್ರಾ ಮೌಂಟ್ ಥರ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಸಹ ಇಲ್ಲಿ ಒಂಥರ ಮೇಲದ ಥರ ಕಾಣುತ್ತೆ.
ನನಗೆ ಹ್ಯಾಂಡ್ಲ್ ಬಾರ್ ಹತ್ರನೇ ಇರಲಿ ಅನ್ನಿಸ್ತು. ಸೊ ಅದಕ್ಕೆ ಇಲ್ಲಿ ಫಿಟ್ ಮಾಡಿಕೊಂಡೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ಸ್ಟಾಲೇಷನ್ ಪಾರ್ಟ್. ಇದು ಇನ್ಸ್ಟಾಲೇಷನ್ನ ನೀವೇ ಒಂದು ಟ್ರೈ ಮಾಡ್ಬೋದು, ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ನಾನಂತೂ ನನ್ನ ಬೈಕ್ಗೆ ಇನ್ಸ್ಟಾಲ್ ಮಾಡಿದೆ, ನನ್ನ ಫ್ರೆಂಡು ಹೆಲ್ಪ್ ಮಾಡಿದ್ರು. ಸೊ ಆರಾಮಾಗಿ ಆಗೋಯಿತು. ಒಬ್ಬರೇ ಇದ್ರೂ ಸಹ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ಪಾರ್ಟಲ್ಲಿ ಇದ್ರ ಫೀಚರ್ಸ್ ಏನು, ಹಾಗೂ ಇದು ಹೇಗೆ ಕಾಣುತ್ತೆ, ಆ್ಯಂಡ್ ಫ್ರಂಟ್ ಕ್ಯಾಮರಾ ಹೇಗೆ ಕಾಣುತ್ತೆ, ಬ್ಯಾಕ್ ಕ್ಯಾಮರಾ ಹೇಗೆ ಕಾಣುತ್ತೆ, ಟೈರ್ ಪ್ರೆಷರ್ ಮಾನಿಟರ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ನಿಮಗೆ ಇನಿಷಿಯಲಾಗಿ ನೋಡಿದ್ರೆ ಡಿಸ್ಪ್ಲೇ ಈ ಥರ ಕಾಣುತ್ತೆ. ಇಲ್ಲಿ ನಮಗೆ ಹೋಮ್ ಬಟನ್ ಇದೆ, ಆ್ಯಂಡ್ ದೆನ್ ಬ್ರೈಟ್ನೆಸ್ ಇದೆ. ಇಲ್ಲಿ ನಾವು ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡ್ಕೋಬೋದು. ವಾಲ್ಯೂಮ್ ಇದೆ, ವಾಲ್ಯೂಮ್ನು ಕಂಟ್ರೋಲ್ ಮಾಡ್ಬೋದು. ಇದು ಬಂದುಬಿಟ್ಟು ಬ್ಲೂಟೂತ್ ಸೆಟ್ಟಿಂಗ್. ಈ ಬ್ಲೂಟೂತ್ನ ನಾವು ನಮ್ಮ ಮೊಬೈಲ್ ಡಿವೈಸಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ ಬಟನ್ ಇದೆ. ನಮಗೆ ಫಸ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಈ ಕಡೆ ಫುಲ್ ಸೆಟ್ಟಿಂಗ್ ಬಟನ್ಸ್ ಇದೆ. ಆ್ಯಂಡ್ ಇಲ್ಲಿ ಡ್ರೈವಿಂಗ್ ರೆಕಾರ್ಡರ್ ಅಂತ ಇದೆ, ಇಂಟರ್ ಕನೆಕ್ಟ್ ಅಂತ. ಇದು ಬಂದುಬಿಟ್ಟು ಕಾರ್ಪ್ಲೇ ಆ್ಯಂಡ್ ದೆನ್ ಆ್ಯಂಡ್ರಾಯ್ಡ್ ಆಟೋಪ್ಲೇ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಸಪೋರ್ಟ್ ಆಗುತ್ತೆ ಇದಕ್ಕೆ. ಆ್ಯಂಡ್ ಇಲ್ಲಿ ಡೇಟ್, ಟೈಮು ಇದೆಲ್ಲ ತೋರಿಸುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನಮಗೆ ಟೈರ್ ಪ್ರೆಷರ್ ಮಾನಿಟರ್ದು ಬಾರ್ಸ್ ಇದೆ, ಆ್ಯಂಡ್ ಟೆಂಪರೇಚರ್ ತೋರಿಸುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮದು ರೆಕಾರ್ಡ್ ರೀಪ್ಲೇ ಮಾಡ್ಬೋದು, ಅಂದರೆ ಫ್ರಂಟ್ ಆ್ಯಂಡ್ ರೇರ್ ಕ್ಯಾಮ್ರಾಸು. ಈಗ ನಿಮಗೆ ಕ್ಯಾಮ್ರಾ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ನಮಗೆ ಫ್ರಂಟ್ ಕ್ಯಾಮ್ರಾ. ಅದು ಬಿಟ್ಟು ನಾವು ರೇರ್ ಕ್ಯಾಮ್ರಾ ನೋಡಬೇಕಂದ್ರೂ ಹಿಂಗೆ ಜಸ್ಟ್ ಒಂದು ಸ್ವೈಪ್ ಮಾಡಿದ್ರೆ ನಿಮ್ಗೆ ಎರಡೂ ಕಾಣುತ್ತೆ, ಒಂದು ರೇರ್ ಕ್ಯಾಮ್ರಾ, ಒಂದು ಫ್ರಂಟ್ ಕ್ಯಾಮ್ರಾ. ಆ್ಯಂಡ್ ಇನ್ನೊಂದು ಸಾರಿ ನೀವು ಸ್ವೈಪ್ ಮಾಡಿದ್ರೆ ಅದು ಇಂಟರ್ಚೇಂಜ್ ಆಗುತ್ತೆ. ಇನ್ನೊಂದು ಸಾರಿ ಸ್ವೈಪ್ ಮಾಡಿದ್ರೆ ನಿಮಗೆ ಈಗ ಬ್ಯಾಕ್ ಕ್ಯಾಮ್ರಾನೂ ಕಾಣಿಸ್ತಾ ಇದೆ. ಸೊ ಇದು ಬಂದುಬಿಟ್ಟು ನಿಮಗೆ ರೇರ್ ಕ್ಯಾಮ್ರಾ. ನಾನು ಬೈಕ್ ಹಿಂದೆ ನಿಂತು ಮಾತಾಡ್ತಾ ಇದ್ದೀನಿ, ಇದು ಈ ಥರ ಕಾಣುತ್ತೆ, ನೋಡ್ಬೋದು ನೀವು. ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ. ನಾನು ಹೆಡ್ಲೈಟ್ ಪಕ್ಕನೇ ಪ್ಲೇಸ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಕ್ಲಾರಿಟಿಯಲ್ಲಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಟೈಮ್ ರನ್ ಆಗ್ತಾ ಇದೆ. ನಾವು ಇದನ್ನು 1 ಮಿನಿಟ್, 2 ಮಿನಿಟ್, 3 ಮಿನಿಟ್ ಸೈಕಲ್ ಅಂತ ಇದು ಮಾಡ್ಬೋದು. ಅಂದರೆ 1 ಮಿನಿಟ್ಗೂ ನಿಮಗೆ ವೀಡಿಯೋ ಕಟ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ SD ಕಾರ್ಡ್ ಹಾಕಿರೋದ್ರಿಂದ ಪ್ರತಿ 1 ಮಿನಿಟ್ದು ನಮಗೆ ರೆಕಾರ್ಡ್ ಆಗಿ SD ಕಾರ್ಡಲ್ಲಿ ಸೇವ್ ಆಗಿರುತ್ತೆ. ಇದನ್ನು ಸ್ಟಾಪ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಫೋಟೋಸ್ ಬೇಕಂದರೆ ಸಹ ನಾವು ಫೋಟೋಸ್ ಸಹ ತಕ್ಕೋಬೋದು. ನೋಡಿ ಸೌಂಡ್ ಬಂತು ಫೋಟೋದು. ಆ್ಯಂಡ್ ರೇರ್ದು ಬೇಕಾ ನಿಮಗೆ, ರೇರ್ದೋಗಿ ರೇರ್ ಫೋಟೋ ತಕ್ಕೊಳ್ಳಿ, ಅದನ್ನು ಕ್ಯಾಪ್ಚರ್ ಆಗುತ್ತೆ. ಈಗ ನೋಡ್ಬೋದು ನಾನು ಇಲ್ಲಿ ಆ್ಯಪಲ್ ಕಾರ್ಪ್ಲೇನ ಕನೆಕ್ಟ್ ಮಾಡಿದ್ದೀನಿ. ಸೊ ನನ್ನ ಐಫೋನಲ್ಲಿ ನಾನು ಬ್ಲೂಟೂತ್ ಆನ್ ಮಾಡಿಕೊಂಡು ಈ Aoshi C6 Pro ಅಂತ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ನಮಗೆಲ್ಲ ಆ್ಯಪಲ್ ಕಾರ್ಪ್ಲೇ ಸಪೋರ್ಟೆಡ್ ಆ್ಯಪ್ಸ್ ಎಲ್ಲ ಇದೆ. ಮ್ಯಾಪ್ಸ್ ಆಗ್ಬೋದು, ಆ್ಯಂಡ್ ಮ್ಯೂಸಿಕ್ ಆಗ್ಬೋದು. ಈಗ ನಾನು ಮ್ಯಾಪ್ ತೆಗೆದುಬಿಟ್ಟು ಇದರಲ್ಲಿ ವಿಜಯನಗರ ಅಂತ ಕೊಡ್ತೀನಿ, ನೋಡೋಣ. ವಿಜಯನಗರ ಡೈರೆಕ್ಷನ್ಸ್. ಸೊ ಗೋ ಅಂತ ಕೊಟ್ಟೆ. ಸೊ ಈ ಥರ ನಮಗೆ ಕಾರ್ಪ್ಲೇ ಕಾಣುತ್ತೆ. ಡಿಸ್ಪ್ಲೇ ಇಸ್ ಆಲ್ಸೋ ಗುಡ್. ಡಿಸ್ಪ್ಲೇನೂ ಬ್ರೈಟಾಗಿ ನಿಮಗೆ ಕಾಣ್ತಾ ಇದೆ, ನೋಡ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಮ್ಯೂಸಿಕ್ ಆಪ್ಷನ್ ಇದೆ. ಸೊ ಇಲ್ಲಿ ನಾನು ಮ್ಯೂಸಿಕ್ ಬಂದಿದ ತಕ್ಷಣ ನಂದು ಆ್ಯಪಲ್ ಮ್ಯೂಸಿಕ್ ಇರೋದ್ರಿಂದ ಆ್ಯಪಲ್ ಮ್ಯೂಸಿಕಲ್ಲಿ ಸಹ ನಮಗೆ ಯಾವ್ದು ಬೇಕೋ ಅದೆಲ್ಲ ಪ್ಲೇ ಮಾಡ್ಕೋಬೋದು. ಕಾಲ್ ಆಪ್ಷನು ಅಷ್ಟೇ, ನಮಗೆ ಕಾಲ್ ಆಪ್ಷನ್ ಇರುತ್ತೆ. ಅದನ್ನು ಕಾಲ್ ಬಂದಿದ ತಕ್ಷಣ ಇಲ್ಲೇ ಡಿಸ್ಪ್ಲೇನೂ ಸಹ ಆಗುತ್ತೆ. ಸೊ ಇದು ಕಾರ್ಪ್ಲೇ. ಇನ್ನೊಂದೇನೆಂದರೆ ನೀವು ಇದನ್ನು ಇಲ್ಲಿ ಸಹ ಮೌಂಟ್ ಮಾಡ್ಬೋದು. ಅಂದರೆ ಈ GPS ಹೋಲ್ಡರ್ ಹಾಕ್ಕೊಂಬಿಟ್ಟು ಇಲ್ಲಿ ಮೌಂಟ್ ಮಾಡ್ಬೋದು. ಬಟ್ ಇಲ್ಲಿವರೆಗೂ ಕಾಣುತ್ತೆ ಒಂಥರ. ಈಗಲೇ ಇದು ಓವರ್ ಹೆಡ್ ಒಂಥರ ಬಲ್ಕಿ ಕಾಣುತ್ತೆ. ಇನ್ನು ಇದು ಬಂದುಬಿಟ್ಟು ಇಲ್ಲಿ ಕೂತ್ರೆ ಇನ್ನೂ ಬಲ್ಕಾಗಿ ಕಾಣುತ್ತೆ ಅಂತ ನಾನು ಇಲ್ಲಿಗೆ ಮೌಂಟ್ ಮಾಡಿದೆ. ನನಗಂತೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ನಮಗೆ ಇಲ್ಲಿ ನೀವು ಇಂಟರ್ಕಾಮ್ ಇದ್ದರೆ ಇಂಟರ್ಕಾಮ್ ಮೊಬೈಲ್ಗೆ ನಾನು ಕನೆಕ್ಟ್ ಮಾಡಿಕೊಂಡ್ರೆ ಸೀದಾ ಇಲ್ಲಿಂದನೇ ನಾವು ಪ್ಲೇ ಮಾಡ್ಬೋದು ಸಾಂಗ್ಸ್ನ. ಸೊ ಗೂಗಲ್ ಮ್ಯಾಪ್ ಡೈರೆಕ್ಟ್ ಕನೆಕ್ಟ್ ಆಗಿರೋದ್ರಿಂದ ಲ್ಯಾಗ್ ಏನಿರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ನೆಟ್ವರ್ಕ್. ನಿಮಗೆ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ, ನೀವು ನಾರ್ಮಲಾಗಿ ಹೆಂಗೆ ಫೋನಲ್ಲಿ ಯೂಸ್ ಮಾಡ್ತಿರ್ತೀರ ಹಂಗೆ ಇದೆ. ಅದೇ ನಾನು ರಾಯಲ್ ಎನ್ಫೀಲ್ಡ್ ಆ್ಯಪ್ ಯೂಸ್ ಮಾಡಿದ್ರೆ ಬಿಟ್ಟು 1 ಸೆಕೆಂಡ್ 2 ಸೆಕೆಂಡ್ಸ್ ಲ್ಯಾಗ್ ಇರುತ್ತೆ. ನಾವು ಮೂವ್ ಆದ್ರೂ ಅದು ಇನ್ನೂ ಹಿಂದೆನೇ ತೋರಿಸ್ತಾ ಇರುತ್ತೆ. ಬಟ್ ಇದು ಹಾಗಿಲ್ಲ. ಸೊ ಇದು ರೈಡಿಂಗ್ ಎಕ್ಸ್ಪೀರಿಯನ್ಸಲ್ಲಿ. ಆ್ಯಂಡ್ ಬ್ರೈಟ್ನೆಸ್ ಅಂತೂ ಚೆನ್ನಾಗೇ ಇದೆ. ಯಾವುದೇ ಥರದ್ದು ಅಂದರೆ ಡಿಮ್ ಆಗಲಿ, ಜಾಸ್ತಿ ಓವರ್ ಬ್ರೈಟ್ನೆಸ್ ಆಗಲಿ ಆ ಥರ ಏನಿಲ್ಲ. ಆ್ಯಂಡ್ ಈ ಕಂಟ್ರೋಲರು ಓಕೆ, ಯೂಸ್ಫುಲ್ ಇದೆ. ನಾವೇನಾರ ಗ್ಲೌಸ್ ಹಾಕಿದಾಗ ನಮ್ಮ ಗ್ಲೌಸ್ ಏನಾರ ಟಚ್ ಸಪೋರ್ಟ್ ಮಾಡಿದಾಗ ನಮ್ಗೆ ಇದರಿಂದ ಟಾಗಲ್ ಆಗ್ಬೋದು. ನೋಡಿ ಈಗ ಇದನ್ನು ಒತ್ತಿದ ತಕ್ಷಣ ನಮಗೆ ಕ್ಯಾಮ್ರಾದ ಬಂತು. ಕ್ಯಾಮ್ರಾ ತೋರಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ. ನಾನು ಬಂದುಬಿಟ್ಟು ಇಲ್ಲಿ C-ಟೈಪ್ದು ಇರುತ್ತಲ್ಲ, ಆ C-ಟೈಪ್ಗೆ C to USB ಕನ್ವರ್ಟರ್ ಹಾಕಿ ಈ USB ಕೇಬಲ್ನ ಇಲ್ಲಿ ಹಾಕಿರೋದು. ಈಗ ನೋಡಿ ಇದು ರೆಕಾರ್ಡಿಂಗು ಆಟೋ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಬ್ಲೂಟೂತು ಆನಲ್ಲಿದೆ. ಆ್ಯಂಡ್ ರೀಸ್ಟಾರ್ಟ್ ಆದ್ದರಿಂದ ನೋಡೋಣ ಆ್ಯಪಲ್ ಕಾರ್ಪ್ಲೇ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತಾ ಅಂತ. ಹಿಂದೆದು ಸ್ಟೇಬಲ್ ಇದೆ, ಮುಂದೆದು ಹೆಡ್ಲೈಟ್ಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಶೇಕಿ ಅನಿಸುತ್ತೆ. ಬಟ್ ಓಕೆ ನೋಡಿ, ಈಗ ಕಾರ್ಪ್ಲೇ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಯಿತು. ನಾವು ವಾಪಸ್ಸು ರೆಕಾರ್ಡಿಂಗ್ ನೋಡ್ಕೋಬೇಕು ಅಂದರೆ ಜಸ್ಟ್ ಈ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಸೀದಾ ರೆಕಾರ್ಡಿಂಗ್ ತೊಗೊಂಡೋಗುತ್ತೆ. ನಾನು ಕ್ಯಾಮ್ರಾಗೆ ಮುಂದೆ ಹೋಗಿ ಒಂದು ಸಾರಿ ನಿಂತ್ಕೊಂಡು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದು ಬ್ಯಾಕ್ ಆಫ್ ದ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ.
ನನಗೆ ದೂರದಿಂದ ಅಷ್ಟೊಂದು ಇರಲಿಲ್ಲ. ಒಂದು ಸಾರಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕ್ಕೊಡ್ತೀನಿ ನಿಮಗೆ. ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಥರ ವಿಸಿಬಿಲಿಟಿ ಇದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಟೈರ್ ಪ್ರೆಷರ್ ಮಾನಿಟ್ರಲ್ಲಿ ನಮಗೆ ಎಷ್ಟಿದೆ ಟೈರ್ ಪ್ರೆಷರ್ ಅಂತ ತೋರಿಸುತ್ತೆ ನೋಡಿ. ಫ್ರಂಟಲ್ಲಿ 30 PSI ಆ್ಯಂಡ್ ಬ್ಯಾಕಲ್ಲಿ 29 PSI. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಓಕೆ ಪ್ರಾಡಕ್ಟ್ ಎಲ್ಲ ಸಕ್ಕತ್ತಾಗಿದೆ, ಏನು ನೆಗೆಟಿವ್ಸ್ ಇಲ್ವಾ ಅಂದರೆ, ನನಗೆ ಅನಿಸಿದ್ದು ಅಂದರೆ ಇನ್ನೂ ಮಚ್ ಬೆಟರ್ ಇಂಪ್ರೂವ್ಮೆಂಟ್ ಮಾಡಬೇಕು ಅನಿಸಿದ್ದೇನೆಂದರೆ ಈ USB ಕನೆಕ್ಟಿವಿಟಿ. USB ಕನೆಕ್ಟಿವಿಟಿ ಓಕೆ ನಮ್ಗೆ ಇಲ್ಲಿ ಬೇಗ ಅಂದಿದ್ರು ನಾವು ಡೈರೆಕ್ಟ್ ಬ್ಯಾಟ್ರಿಗೆ ಪವರ್ ಮಾಡ್ಕೊಂಡು ಇದು ಮಾಡ್ಬೋದು. ಬಟ್ ನಮ್ಮ ಕನ್ವೀನಿಯೆಂಟ್ಗೋಸ್ಕರ ನಾವು USB ಮಾಡ್ಕೊಂಡಿರೋದ್ರಿಂದ ಮಳೆಗಾಲದಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲ ನಾವು ಇದನ್ನು ಫುಲ್ಲು ಕವರ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಮಳೆಗಾಲದಲ್ಲಿ ನೀರು ಬಿದ್ದರೆ ಇಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ಎಲ್ಲ ವಾಟರ್ ಪ್ರೂಫ್ ಅಂತ ಕ್ಲೈಮ್ ಮಾಡ್ತಾರೆ. ಸೊ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಇದರ ಡ್ಯೂರಬಿಲಿಟಿ ಅನ್ನೋದು ಹೇಳ್ಬೋದು. ಸದ್ಯಕ್ಕೆ ನನಗನ್ಸಿದ್ದು ಇದೊಂದು ವಾಟರ್ ಪ್ರೂಫಿಂಗ್ ಇಶ್ಯೂ ಅನ್ನೋಂಗೆ ಆಗ್ಬೋದು. ಆ್ಯಂಡ್ ಇದು ಏನು ಬೇಕಿರಲಿಲ್ಲ. ಇದನ್ನು ರಿಮೂವ್ ಮಾಡಿಬಿಟ್ಟು ಈ ಕಾರ್ಪ್ಲೇ ಕನೆಕ್ಟ್ ಆದಾಗ ಸಮ್ ಬಟನ್ ಕೊಟ್ಬಿಟ್ಟು ಇಲ್ಲೇ ಹೋಮ್ ಬಟನ್ಗೆ ಹೋಗಂಗೆ ಇದ್ಬಿಟ್ಟಿದ್ದರೆ ನಾವು ಇದೊಂದು ಡಿವೈಸ್ನ ನಾವು ಕಮ್ಮಿ ಮಾಡ್ಕೋಬೋದಾಗಿತ್ತು. ಸೊ ನಾನೀಗ ರೆಕಾರ್ಡೆಡ್ ವೀಡಿಯೋಸ್ ತಗೋಬೇಕು ಅಂದರೆ ಈ SD ಕಾರ್ಡ್ ಏನಿದೆ, ಈ SD ಕಾರ್ಡನ್ನು ತೆಗೆದು ಅದರಿಂದ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ಚಾಲೆಂಜ್ ಅನ್ನಿಸ್ತು. ಅವರು ಬೇರೆ ಏನಾನ ಬ್ಲೂಟೂತ್ ಥ್ರೂ ಡ್ರಾಪ್ ಮಾಡ್ಕೊಳ್ಳೋದೇ ಆಗಲಿ, ಇಲ್ಲ ಬೇರೆ ಥರ ಏರ್ ಡ್ರಾಪ್ ಥರದ್ದೊಂದು ಸೊಲ್ಯೂಷನ್. ಏರ್ ಡ್ರಾಪ್ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಸೊಲ್ಯೂಷನ್ ಆಗುತ್ತೆ. ಬೇರೆದನ್ನ ಇನ್ಕ್ಲೂಡ್ ಮಾಡಿದ್ರೆ ಒಂಥರ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಗ್ಲಗ್ಲ ನಾವು ಇದನ್ನು ಬಿಚ್ಚಿಬಿಟ್ಟು SD ಕಾರ್ಡ್ ತಗೊಂಡು ಕಾಪಿ ಮಾಡೋಕ್ಕಾಗಲ್ಲ. ಸೊ ಅದೊಂದು ಇಂಪ್ರೂವ್ ಮಾಡ್ಕೋಬೋದು ಈ ಅವಶ್ಯ ಕಂಪ್ನಿಯವರು. ಅದು ಬಿಟ್ಟರೆ ಓಕೆ ಫೈನ್, ನನಗೆ ಕ್ಯಾಮ್ರಾ ಕ್ವಾಲಿಟಿ ಆಗ್ಬೋದು ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರ್ಸ್ ಆಗ್ಬೋದು ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಆ್ಯಂಡ್ ಎಲ್ಲ ಆಸ್ಪೆಕ್ಟ್ಸಲ್ಲಿ ನೋಡಿದ್ರೆ, ಎಲ್ಲ ಫೀಚರ್ಸಲ್ಲಿ ನೋಡಿದ್ರೆ ಒನ್ ಆಫ್ ದ ಗ್ರೇಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಲಾಂಗ್ ಟರ್ಮ್ ರಿವ್ಯೂಸ್ನ ನೀವು ಅಪ್ಕಮಿಂಗ್ ನನ್ನ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ. ನಾನು ರೈಡಲ್ಲಿ ಯಾವ ಥರ ಇದನ್ನು ಯೂಸ್ ಆಗುತ್ತೆ ಆ್ಯಂಡ್ ಏನೆಲ್ಲ ಪ್ಲಸ್ ಪಾಸಿಟಿವ್ಸ್ ಇದೆ ಆ್ಯಂಡ್ ಏನೆಲ್ಲ ನೆಗೆಟಿವ್ಸ್ ಇದೆ ಅಂತ. ಸೊ ಈಗ ಮೇನ್ ವೀಡಿಯೋಗೆ ರಿಟರ್ನ್ ಆಗೋಣ. ಸೊ ಈ Aoshi C6 Proನ ಎಲ್ಲ ಫೀಚರ್ಸ್ ಆಗಿರ್ಬೋದು, ಹಾಗೂ ರೈಡ್ ಮಾಡಬೇಕಾದ್ರೆ ನಮ್ಗೆ ಯಾವ ಥರ ಡಿಸ್ಪ್ಲೇ ಕಾಣುತ್ತೆ ಅಂತ ಎಲ್ಲ ತಿಳ್ಕೊಂಡಿದ್ವಿ. ನನ್ನ ಪರ್ಸ್ನಲ್ ಒಪಿನಿಯನ್ ಹಾಗೂ ನನ್ನ ಪರ್ಸ್ನಲ್ ರಿವ್ಯೂ ಆಫ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ನ್ಯಾವಿಗೇಷನ್ ಸಿಸ್ಟಮ್ ಸಪೋರ್ಟ್ ಬೇಕಿತ್ತು, ಹಾಗೂ ನಾವು ಲಾಂಗ್ ಟೂರಿಂಗ್ ಮಾಡ್ತಾಯಿದ್ದೀವಿ. ನಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಗೊತ್ತಾಗ್ತಾ ಇರಬೇಕು. ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ನಮಗೆ ಒಂದೊಂದು ಸಾರಿ ಆ ಟೈರ್ ಪ್ರೆಷರ್ ಅನ್ನೋದು ಗ್ರ್ಯಾಜುವಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು 32 ಇರೋದು 25 ಬಂದರೂ ನಮಗೆ ಒಂದೊಂದು ಸಾರಿ ಗೊತ್ತಾಗಲ್ಲ. ಅದೇ ನಮಗೆ ಒಂದು 25 ಬಂದಿದೆ ಅಂತ ಇಲ್ಲಿ ಮಾನಿಟರ್ ಆದರೆ ನಮಗೆ ಕ್ಲೀನಾಗಿ ನಾವು ಪಂಚರ್ ಆಗಿದೆ ಏನು ಅಂತಲೂ ತಿಳ್ಕೊಬೋದು ಈಸಿಯಾಗಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ನ್ಯಾವಿಗೇಷನ್ ಸಿಸ್ಟಮ್ಮು ನಮ್ಮ ಹಿಮಾಲಯನ್ 450ಯಲ್ಲಿ ಲಾಕ್ ಪ್ರೆಸ್ ಮಾಡಿದ ತಕ್ಷಣ ಹೊರಟೋಗುತ್ತೆ. ಸೊ ಆ ಥರ ಕೇಸಲ್ಲಿ ನಾವು ಮೊಬೈಲ್ ಹೋಲ್ಡರ್ ಹಾಕ್ಕೊಂಡು ಒಂದು ಮೊಬೈಲ್ ಇಟ್ಕೊಳ್ಳೋದಕ್ಕಿಂತ ಈ ಥರ ಒಂದು ಪರ್ಮನೆಂಟಾಗಿ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಮೋಟರ್ ಸೈಕಲ್ ಕಾರ್ಪ್ಲೇ ಅನ್ನೋದೊಂದಿದ್ರೆ ನಮಗೆ ಸಖತ್ತಾಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ Aoshi ಕಂಪ್ನಿಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ವರ್ಕ್ನ ಗುರುತಿಸಿ ಆ್ಯಂಡ್ ಅವ್ರು ಯೂಶ್ವಲಿ ನಾವು ಮಾಡೋ ಲಾಂಗ್ ರೈಡ್ಸ್ನ ನೋಡಿ ನನ್ನ ಸಬ್ಸ್ಕ್ರೈಬರ್ಸು ಆಲ್ಮೋಸ್ಟ್ ಲಾಂಗ್ ರೈಡ್ಸ್ ಆ್ಯಂಡ್ ದೆನ್ ರೈಡರ್ಸ್ ಇರೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಸಹ ಇದು ಹೆಲ್ಪ್ ಆಗ್ಬೋದು. ಸೊ ರಿವ್ಯೂ ಮಾಡಿ ಅಂತ ನನಗೆ ರೀಚ್ ಔಟ್ ಆದರು. ಸೊ ಥ್ಯಾಂಕ್ಸ್ Aoshi ಫಾರ್ ರೀಚಿಂಗ್ ಔಟ್ ಟು ಮೀ. ಇದೇ ಥರ ಬೈಕರ್ಸ್ಗೆ ಯೂಸ್ ಆಗ್ತಕ್ಕಂಥ ಇನ್ನಷ್ಟು ಆಕ್ಸೆಸರೀಸ್ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಫ್ಯೂಚರ್ ವೀಡಿಯೋ ಮಿಸ್ ಆಗಲ್ಲ ಅಂತ ಹೇಳ್ತಾ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಹೇಳಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.